ಸಿದ್ದರಾಮಯ್ಯ ಅವರು ಏನು ಮಾತು ಕೊಟ್ಟಾರಲ್ಲ ಅದು ಉಳಿಸ್ಕೋಬೇಕಂತ ನಂದು ಕಳಕಳಿಯಿಂದ ಹೇಳ್ಕೊತೇನೆ ಅವರಿಗೆ. ನಾವು ಆಶೆ ಕೆಲಸ ಮಾಡೋದಂದ್ರೆ ಲಾಲ್ವಾಯ್ ಸರ್ವೆ ಮಾಡ್ತೀವಿ, ಸ್ವಚ್ಛತೆ ಬಗ್ಗೆ ಮಾಡ್ತೀವಿ, ಏನಾದ್ರೂ ನಮ್ಗೆ ಸ್ಕೂಟ ಮಾಡ್ತೀವಿ, ಟಿ ವಿ ರೆಫರ್ ಮಾಡಿ ಅವರಿಗೆ ಟ್ಯಾಬ್ಲೆಟ್ ಒಯ್ದು ಕೊಡ್ತೀವಿ. ಮತ್ತು ಎಲ್ಲ ಸಜೆಷನ್ ನಮ್ದು ಆಶೆಲಿಂದ ಎಲ್ಲ ತಗೋತಾರ. ನಮಗೆ ಎಷ್ಟು ಅವ್ರು ಏನು ಆದೇಶ ಮಾಡ್ಯಾರಲ್ಲ ಅದು ಒಂದು ಪಡಿಸ್ಬೇಕಂತೇಳಿ ಅವ್ರಿಗೆ ಕಳ್ಕಳಿಂದ ಕೇಳ್ಕೊಳ್ತೇನೆ. ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅವರು ಸಿದ್ದರಾಮಯ್ಯ ಅವರು. ನಮ್ಮದು ಏನದ ಕಳ್ಕಳಿಂದ ನಾವು ಮಕ್ಕಳು ಗಂಡರು ಅಯ್ಯಳಿ ಬಿಟ್ಟು ಅಯ್ಯಳಿ ಬ್ಲಡ್ ಏನಂತಾರೆ ಟೆಸ್ಟ್ ಮಾಡಿಸ್ತೀರ, ಅಯ್ಯಳಿ ರಾತ್ರಿ ಹಗಲು ಕೆಲಸ ಮಾಡ್ತೀವಿ. ಯಾವಾಗ ಸರ್ ಕರೀತಾರ, ಯಾವಾಗ ಸಿಸ್ಟರ್ ಕರೀತಾರ ಅವಾಗ ಬರ್ತೀವಿ. ಏನದ ನಮ್ಮ ಕೆಲಸ ಅಷ್ಟು ದುಡಿಸ್ಕೋತಾರ, ಕಟ್ಕೊಂಡು ದುಡ್ದ ತಕ್ಕರ ನಮ್ಗೆ ಹಣ ಇಲ್ಲ ರೀ. ಅವ್ರು ಸಿದ್ದರಾಮಯ್ಯ ನೋಡಿ ಎಲ್ಲ ನೀವು ದೇವತೆಗಳಿದ್ರಿ ಅದು ಇದ್ರಿ ಅಂತ ಕೊರೋನಾ ವಾರಲ್ದಾಗ ರೀ ಯಾರನ್ನೂ ಬಂದಿಲ್ಲ. ಕೊರೋನಾ ಇದ್ದಾಗ ಅವ್ರು ಕಾಸು ಅಕ್ಕ ತಂಗಿರು ಅಣ್ಣ ತಮ್ಮರು ಯಾರೂ ಬಂದಿಲ್ಲ. ನಾವು ಆಶಾ ಕಾರ್ಯಕರ್ತರು ಏನಂತಾರ ನಮ್ದು ಜೀವ ಒತ್ತೆ ಇಟ್ಟು ಕೆಲಸ ಮಾಡಿದೀವ್ರಿ. ಅಲ್ಲಿ ಕೆಲಸ ಮಾಡಿದಕ್ಕೆ ನಮ್ಗೆ ಏನು ಮಾಡ್ಯಾರಿ, ಒಂದು ಶಾಲ್ ಹಚ್ಚಾರ, ಒಂದು ಹೂವಿನ ಹಾರ ಹಾಕ್ಯಾರ, ಸನ್ಮಾನ ಮಾಡ್ಯಾರ, ಚಪ್ಪಳಿ ಹಾಕ್ಯಾರ. ನಮಗೆ ಏನಾದ್ರು ಹೊಟ್ಟೆ ತುಂಬಿಲ್ಲ. ನಮ್ಮ ಮಕ್ಕಳು ನಮ್ಮ ಗಂಡರು ಅವ್ರು ಏನು ಕೆಲಸ ಮಾಡಿದ್ರು ನಮಗೆ ಸಾಕಾಗಲ್ಲ ಹೋಗ್ಯದ್ರಿ ಸರ್. ನೀವು ಕೊಟ್ಟ ಮಾತನ್ನು ಉಳಿಸ್ಕೋಬೇಕ್ರಿ ಸರ್. ನೀವು ದಯವಿಟ್ಟು ನೀವು ನಮ್ಮ ಮಾತು ಉಳಿಸ್ಕೋಬೇಕು. ನಮ್ಮ ಹೆಣ್ಣು ಮಕ್ಕಳದ ರಜ್ಜೆ ಗೆದ್ದಿದ್ದೀವಿ ಅಂತೇಳಿ ನೀವು ಕಳಕಳಿಂದ ಕೇಳ್ಕೊತೇನ್ರಿ ಸರ್. ನೀವು ನಮ್ಮ ಮಾತು ಏನದ ನೀವು ಕೊಟ್ಟಿರಿ ಅಂತೇಳಿ ನಿಮ್ಮ ಭರೋಸೆ ಮಾಡಿ ನಾವು ಅಲ್ಲಿದ್ದು ಬಂದೀವಿ. 3 ದಿವಸ ಎಷ್ಟು ದಿವಸ ಇದ್ದೀವಿ ನಾವು ಅಲ್ಲಿ ಮಲ್ಕೊಂಡು ರಾತ್ರಿ ಹಗಲು ಏನಾದಂತ ಹೇಳಿದ್ರು ನಾವು ಹೋಗಿಲ್ಲ ಅಲ್ಲಿ. ಅದರಿಂದ ನೀವು ದಯವಿಟ್ಟು ಇದು ನಮ್ದು ಮಾತನ್ನು ಕೊಟ್ಟ ಮಾತನ್ನು ಉಳಿಸ್ಕೋಬೇಕ್ರಿ ಸರ್. ನೀವು ನಾ ಅಂತ ಇದಟ್ಟು ಹೇಳಿ ನಾ ಕಳಕಳಿಂದ ಕೇಳ್ಕೊತೇನೆ ಸರಿಗೆ.